ಎಲ್ಲಿಗೂ ನಮಸ್ಕಾರ. ನಾವಿವತ್ತು ಬರ್ನ್ ಪ್ರಿವೆನ್ಷನ್ ಅವೇರ್ನೆಸ್ ಅಂದರೆ ಬೆಂಕಿ ಅನಾಹುತದಿಂದ ಆಗುವಂಥ ಸುಟ್ಟು ಗಾಯಗಳನ್ನ ಹೇಗೆ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಸೈಂಟಿಫಿಕ್ ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನೆಂದರೆ ಫೈರ್ ಟ್ರಯಾಂಗಲ್ ಅಂತ. ಬೆಂಕಿ ಹತ್ತೋಕೆ ಹತ್ತಿ ಉರಿಯೋಕ್ಕೆ ಈ 3 ಅಂಶಗಳು ಯಾವಾಗಲೂ ಇರಬೇಕು. ಇದರಲ್ಲಿ ನೀವು ಒಂದು ಅಂಶನೂ ಕೂಡ ನೀವು ತೆಗೆದುಹಾಕಿದ್ರೂ ಬೆಂಕಿನ ಯಶಸ್ವಿಯಾಗಿ ಆರಿಸ್ಬೋದು. ಮೊದಲನೇದಾಗಿ ಸೋರ್ಸ್ ಆಫ್ ಇಗ್ನಿಷನ್, ಅಂದರೆ ಈಗ ಒಂದು ವ್ಯಕ್ತಿಗೆ ಎಲೆಕ್ಟ್ರಿಕ್ ಶಾಕ್ ಆಗಿದೆ ಅಂದರೆ ನಾವು ಮೊದಲನೇದಾಗಿ ಅದನ್ನು ಸ್ವಿಚ್ ಆಫ್ ಮಾಡಬೇಕು. ಅಂದರೆ ಎಲೆಕ್ಟ್ರಿಕ್ ಸ್ಪಾರ್ಕ್ ಎಲ್ಲಿಂದ ಬರುತ್ತೆ ಅದನ್ನ ಸ್ವಿಚ್ ಆಫ್ ಮಾಡಬೇಕು. ಅದೇ ಥರ ಶಾಖದ ವಾತಾವರಣ, ಈಗ ಉದಾಹರಣೆಗೆ ಕಾಡ್ಗಿಚ್ಚೆ ಎಲ್ಲದು ಬೇಸಿಗೆಯಲ್ಲೇ ಪ್ರಾರಂಭ ಆಗುತ್ತೆ. ಸೊ ಅದೇ ಥರ ಶಾಖದ ವಾತಾವರಣ ಅಂದರೆ ನಾವು ಕೂಲ್ ವಾಟರ್ ನೀರು ಎರಚೋದ್ರ ಮುಖಾಂತರ ನಾವು ಫ್ಲೇಮ್ ಬರ್ನ್ಸ್ನ ತಡೆಗಟ್ಬೋದು. ಇನ್ನು ಮನೆಗೆ ಬೆಂಕಿ ಎತ್ತಿದೆ ಅಂದರೆ ಮರದ ಫರ್ನಿಚರ್ಗಳು ಅಥವಾ ಆಯಿಲ್ ಐಟಮ್ ಏನಿರುತ್ತೆ ಅದನ್ನು ದೂರ ಇಡೋದ್ರ ಮುಖಾಂತರ ಬೆಂಕಿ ಸ್ಪ್ರೆಡ್ ಆಗೋದನ್ನ ತಪ್ಪಿಸ್ಬೋದು. ಕೊನೆಯದಾಗಿ ನಾವು ಆಕ್ಸಿಜನ್ ವಿಚಾರಕ್ಕೆ ಬಂದರೆ, ಅಂದರೆ ನಮ್ಮ ರೂಮ್ ಏರಲ್ಲೇ 21% ಆಕ್ಸಿಜನ್ ಇರುತ್ತೆ. ಉದಾಹರಣೆಗೆ ನಮ್ಮ ಬಟ್ಟೆಗೆ ಬೆಂಕಿ ಎತ್ತಿದಾಗ, ಸಾಮಾನ್ಯವಾಗಿ ದೀಪಾವಳಿಯಲ್ಲಿ ಮಕ್ಕಳು ಪಟಾಕಿ ಆರಿಸ್ಬೇಕಾದ್ರೆ ಅಥವಾ ದೀಪದಿಂದ ಏನಾದ್ರು ಲಂಗಕ್ಕೆ ಬಟ್ಟೆಗೆ ಬೆಂಕಿ ಎತ್ಕೊಂತು ಅಂದರೆ ಅವಾಗ ಮಕ್ಕಳು ಗಾಬರಿಯಲ್ಲಿ ಓಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಥರ ಓಡಿದ್ರೆ ಇನ್ನೂ ಬೆಂಕಿ ಜೋರಾಗಿ ಉರಿಯುತ್ತೆ, ಅದಕ್ಕೆ ಆಕ್ಸಿಜನ್ ಸಪ್ಲೈನೂ ಜಾಸ್ತಿ ಆಗುತ್ತೆ. ಸೊ ಬೆಂಕಿ ಇನ್ನೂ ಜೋರಾಗಿ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಏಡ್ ಮೆಜರ್. ಸೊ ನಮ್ಮ ಬಟ್ಟೆಗೆ ಬೆಂಕಿ ತಗಲಿದಾಗ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಗಾಬರಿ ಆಗಬಾರ್ದು, ಓಡಬಾರ್ದು, ಅಲ್ಲೇ ನಿಲ್ಲಬೇಕು. ಸ್ಟಾಪ್, ಡ್ರಾಪ್, ರೋಲ್ ಅಂತ ಹೇಳ್ತೀವಿ. ಅಂದರೆ ನೀವು ಅಲ್ಲೇ ನಿಲ್ಲಬೇಕು, ಕೈಗಳಿಂದ ಮುಖ ಮುಚ್ಕೊಂಡು ನೆಲದ ಮೇಲೆ ಉರುಳ್ತಾ ಹೋಗಬೇಕು. ಬೆಂಕಿ ಆರೋವರೆಗೂ ಉರುಳ್ತಾ ಇರಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸ್ಟಾರ್ವಿಂಗ್ ದ ಫ್ಲೇಮ್, ಅಂದರೆ ಇದಕ್ಕೆ ಆಕ್ಸಿಜನ್ ಸಪ್ಲೈನ ಕಟ್ ಆಗುತ್ತೆ. ಅಂದರೆ ಉರುಳ್ತಾ ಹೋದಾಗೆ ಅದು ಬೆಂಕಿ ಆರ್ತಾ ಹೋಗುತ್ತೆ. ಫೈರ್ ಟ್ರಯಾಂಗಲ್ ಬಗ್ಗೆ ನಾವು ತಿಳ್ಕೊಳೋದ್ರಿಂದ ಇನ್ ಅನ್ ಅರ್ಜ್ ಟು ಆ್ಯಕ್ಟ್ ಫಾಸ್ಟ್ ವಿ ಮೈಟ್ ಚೂಸ್ ದ ರಾಂಗ್ ಫಸ್ಟ್ ಏಡ್. ಗಾಬರಿಲಿ ನಾವು ತಪ್ಪು ಹೆಜ್ಜೆ ಇಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಈಗ ಒಂದು ವ್ಯಕ್ತಿಗೆ ಎಲೆಕ್ಟ್ರಿಕ್ ಶಾಕ್ ಆಗಿದೆ ಅಂದರೆ ಮೊದಲನೇದಾಗಿ ಹೋಗಿ ಸ್ವಿಚ್ ಆಫ್ ಮಾಡಬೇಕು. ಅದ್ರ ಬದಲು ನಾವು ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ. ಇನ್ಸ್ಟೆಡ್ ವಿ ಕ್ಯಾನ್ ಯೂಸ್ ಸ್ಯಾಂಡ್, ಅಂದರೆ ನಾವು ಮರಳನ್ನು ಬಕೆಟಲ್ಲಿ ಸ್ಟೋರ್ ಮಾಡಿರ್ತಾರೆ, ಅದನ್ನು ಉಪಯೋಗಿಸಿ ಎಲೆಕ್ಟ್ರಿಕ್ ಶಾಕ್ನ ನಂದಿಸ್ಬೋದು. ಅದೇ ಥರ ಕಿಚನ್ ಆಯಿಲ್ ಫೈರಲ್ಲಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು. ಅದರಿಂದ ಎಣ್ಣೆ ಸ್ಕಾಲ್ಡ್ ಬರ್ನ್ಸ್ ಅದು ಸಿಡಿಯೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಪ್ರತಿಯೊಂದು ವಿಧವಾದ ಬರ್ನ್ಸ್ಗೂ ಕೂಡ ಅದರದೇ ಆದ ಒಂದು ಫಸ್ಟ್ ಏಡ್ ಮೆಜರ್ ಇರುತ್ತೆ.